ಹಲೋ ಫ್ರೆಂಡ್ಸ್. ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರು 9:15ಕ್ಕೆ ಭಾರತದ ಮಾರ್ಕೆಟ್ ಓಪನ್ ಆದ ನಂತರ 10:30 11 ಗಂಟೆ ಅಷ್ಟೊತ್ತಿಗೆ ಯಾವ ಸ್ಟಾಕು ಓಪನ್ ಲೋ ಅಥವಾ ಓಪನ್ ಹೈ ಮಾಡಿದಾವೆ ಅಂತ ನೋಡಿ. ಓಪನ್ ಲೋ ಅಂತಂದರೆ ಏನು? ಇವತ್ತಿನ ದಿನ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕು 900 ರೂಪಾಯಿಗೆ ಓಪನ್ ಆಗಿದೆ ಅಂದರೆ ಆ ಪಾಯಿಂಟಿಂದ ಸ್ವಲ್ಪವೂ ಕೆಳಗಡೆ ಬರದೆ ಮೇಲ್ಗಡೆನೇ ಹೋಗಿದೆ ಅಂತಂದರೆ ಓಪನ್ ಲೋ ಅಂತ ಅರ್ಥ. ಸೊ ಇದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರುತ್ತೆ ಒಂದು ದಿನದ ಟೈಮ್ ಫ್ರೇಮಲ್ಲಿ. ಇನ್ನು ಓಪನ್ ಹೈ ಅಂತ ಅಂದರೆ 1000 ರೂಪೀಸ್ಗೆ ಒಂದು ಓಪನ್ ಆಗಿರೋ ಸ್ಟಾಕು ಒಂದು ಪಾಯಿಂಟು ಕೂಡ ಮೇಲ್ಗಡೆ ಹೋಗದೆ ಓಪನ್ನಿಂದಾನೇ ಕೆಳಗಡೆ ಬೀಳ್ತಾ ಇದೆ, ಬೇರಿಶ್ ಕ್ಯಾಂಡಲ್ ಇದೆ ಒಂದು ದಿನದ ಟೈಮ್ ಫ್ರೇಮಲ್ಲಿ. ಇದು ನನಗೆ ಓಪನ್ ಹೈ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ನೀವು 10-10:30 ಅಷ್ಟೊತ್ತಿಗೆ ಡೈಲಿ ಸಿಂಪಲ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಈ ಥರ ಕಾಣ್ತಿದೆ ಅಂತಂದರೆ ಓಕೆ, ಸೊ ಟೇಲ್ ಮೇಲ್ಗಡೆ ಇರಲಿ ಇಲ್ಲದೆ ಇರಲಿ ಇಟ್ ಡಸಂಟ್ ಮ್ಯಾಟರ್, ಆದರೆ ಕೆಳಗಡೆ ಮಾತ್ರ ಒಂದು ಸ್ವಲ್ಪನೂ ಟೇಲ್ ಇರಬಾರ್ದು. ಅಥವಾ ಇದಕ್ಕೆ ನಾನು ಬುಲ್ಲಿಶ್ ಅಂತ ಕರಿತೀನಿ, ಕ್ಯಾಂಡಲ್ ಅಂತ ಕರಿತೀನಿ. ಆ್ಯಂಡ್ ಈ ಥರ ನನಗೆ ಕ್ಯಾಂಡಲ್ ಫಾರ್ಮ್ ಆಗಿದ್ದರೆ ಕೆಳಗಡೆ ಲೋ ಟೇಲ್ ಇರಲಿ ಆದರೆ ಮೇಲ್ಗಡೆ ಟೇಲ್ ಇರಬಾರ್ದು. ಸೊ ಇದಕ್ಕೆ ನಾನು ಓಪನ್ ಹೈ, ಇದು ಓಪನ್ ಲೋ, ಇದು ಓಪನ್ ಹೈ, ಈ ಥರ ಸ್ಟಾಕ್ಸ್ಗಳನ್ನು ಸ್ಕ್ಯಾನರ್ ಮುಖಾಂತರ ಫಿಲ್ಟರ್ ಮಾಡಬಹುದು. ಯಾವ ಸ್ಟಾಕು ಇವತ್ತಿನ ದಿನ ಓಪನ್ ಲೋ ಮಾಡಿದೆ ಅಥವಾ ಓಪನ್ ಹೈ ಮಾಡಿದೆ ಅನ್ನೋದನ್ನು ಸ್ಕ್ಯಾನ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಓಪನ್ ಲೋ ಆಗಿರೋ ಸ್ಟಾಕ್ಸ್ಗಳನ್ನು ಬೈ ಆನ್ ಡಿಪ್ಸ್ ಅಥವಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಲಿಕ್ಕೆ ಮಾತ್ರ ನೋಡಿ. ಯಾಕೆಂದರೆ ಈ ಸ್ಟಾಕಲ್ಲಿ ಇವತ್ತಿನ ದಿನ ಬೈಯಿಂಗ್ ಪ್ರೆಷರ್ ತುಂಬ ಇದೆ ಅಂತ ಅರ್ಥ. ಅದೇ ಥರ ಯಾವುದಾದ್ರೂ ಸ್ಟಾಕು ಓಪನ್ ಹೈ ಆಗಿದೆ ಅಂತಂದರೆ 10:30 11 ಗಂಟೆ ಅಷ್ಟೊತ್ತಿಗೆ ನೀವು ನೋಡಿದಾಗ ಆ ಸ್ಟಾಕಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಿ. ಯಾಕೆಂದರೆ ಮಾರ್ಕೆಟ್ ಓಪನ್ ಆದಾಗಿಂದ ಸೆಲ್ಲಿಂಗಲ್ಲೇ ಇದೆ ಅಂತ ಅರ್ಥ. ಹೈ ಪ್ರಾಬಬಿಲಿಟಿ ಯಾವಾಗಲೂ ಅಷ್ಟೇ ಇದು ಟ್ರೆಂಡ್ನ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಈ ಸ್ಕ್ರೀನರ್ಗಳನ್ನು ನನ್ನ ಮಾರ್ಕೆಟ್ ಪಾಠಶಾಲಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಯಾರಿಗೆ ಬೇಕು ಈ ಓಪನ್ ಲೋ ಸ್ಟಾಕ್ಸ್ ಆ್ಯಂಡ್ ಓಪನ್ ಹೈ ಸ್ಟಾಕ್ಸ್ ಫಿಲ್ಟರ್ ಸ್ಕ್ರೀನರ್ ಅವೈಲಬಲ್ ಇದೆ, ಗ್ರೂಪ್ನ ಜಾಯ್ನ್ ಆಗಿಬಿಟ್ಟು ಅದನ್ನು ತಗೊಳ್ಳಿ. ಥ್ಯಾಂಕ್ ಯು.